ಟಾಲಿವುಡ್ನಲ್ಲಿ 15 ವರ್ಷಗಳ ಕಾಲ ಸ್ಟಾರ್ ಹೀರೋಯಿನ್ ಆಗಿ ಆಳ್ವಿಕೆ ಮಾಡ್ತಿರುವಂತಹ ಸೌತ್ ಬ್ಯೂಟಿ ಸಮಂತಾ ಲೈಫಲ್ಲಿ ಹೀಗ್ಯಾಕೆ ಆಗ್ತಿದೆ? ಅಯ್ಯೋ ಪಾಪ ಅನ್ಸುತ್ತೆ ಫ್ಯಾನ್ಸ್ಗೆ ಸಮಂತಾ ಬದುಕು ನೋಡ್ತಿದ್ರೆ. ಯಾಕಂತ ಹೇಳಿದ್ರೆ ಡಿವೋರ್ಸ್ ಆದ ನಂತರ ಅವರಿಗೆ ಮಯೋಸಿಟಿಸ್ ಕಾಯಿಲೆ ಇದೆ ಅನ್ನುವಂಥದ್ದು ಬೆಳಕಿಗೆ ಬಂತು. ಅದಾದ ನಂತರ ಅವರು 1 ವರ್ಷ ಬ್ರೇಕ್ನ ತಗೊಂಡ್ರು, ಆ ಟ್ರೀಟ್ಮೆಂಟ್ ತಗೊಂಡು ಆರೋಗ್ಯವನ್ನು ಸರಿಪಡಿಸ್ಕೊಂಡು ನಾನು ಮತ್ತೆ ಸಿನಿಮಾ ರಂಗಕ್ಕೆ ಕಮ್ಬ್ಯಾಕ್ ಮಾಡ್ತೀನಿ ಅನ್ನುವಂಥದ್ದು. ಇಷ್ಟೆಲ್ಲ ಆದ್ಮೇಲೂ ಸಿನಿಮಾ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಅವರಿಗೆ ಎದುರಾಯಿತು. ಸಮಂತಾ ಅವರಿಗೆ ಮಯೋಸಿಟಿಸ್ ಕಾಯಿಲೆ ಜೊತೆಗೆ ಇನ್ನೊಂದು ಕಾಯಿಲೆ ಏನಾದರೂ ಸಮಂತಾ ಅವರಿಗೆ ಇದೆಯಾ? ಜೊತೆಗೆ ಈ ಒಂದು ಆತಂಕದಲ್ಲಿ ಅವರ ಫ್ಯಾನ್ಸ್ ಕೂಡ ಇದ್ರು. ಈಗ ಬೆಳಕಿಗೆ ಬರ್ತಿರೋವಂಥದ್ದು ಮಯೋಸಿಟಿಸ್ ಕಾಯಿಲೆ ಜೊತೆಗೆ ಸಮಂತಾ ಅವರು ಎದುರಿಸ್ತಿರೋಂಥ ಇನ್ನೊಂದು ಕಾಯಿಲೆ ಯಾವುದು ಅಂತ. ಇದನ್ನು ನಾನು ನಿಮಗೆ ಹೇಳ್ತೀನಿ. ನಾಗಚೈತನ್ಯ ಅವರು ಇತ್ತೀಚೆಗೆ ಮದುವೆ ಮಾಡ್ಕೊಂಡ್ರು, 2ನೇ ಮದುವೆ ಮಾಡ್ಕೊಂಡ್ರು. ಶೋಭಿತಾ ಅವ್ರ ಜೊತೆಗೆ ಮದುವೆ ಆದ ನಂತರ ಒಂದು ತುಂಬ ಅನ್ಯೋನ್ಯವಾಗಿ ಅವರು ಸಂಸಾರ ನಡೆಸ್ತಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸಮಂತಾ ಇರ್ಬೋದು, ನಾಗಚೈತನ್ಯ ಇರ್ಬೋದು, ಇಬ್ಬರ ಲೈಫ್ನು ಕಂಪೇರ್ ಮಾಡ್ತಿರುವಂಥದ್ದು. ಅಂದರೆ ಸಮಂತಾ ಅವರೇ ಮುಂಚೆ ಮದುವೆ ಮಾಡ್ಕೋತಾರೆ, 2ನೇ ಮದುವೆ ಮಾಡ್ಕೋತಾರೆ ಅನ್ನೋಂಥ ಮಾತನ್ನ ನಾವು ಕೇಳ್ತಿದ್ವಿ. ಆದರೆ ಇವರ ಒಂದು ಜೀವನದಲ್ಲಿ ವೈಸ್ ವರ್ಸ ಅಂದರೆ ನಾಗಚೈತನ್ಯ ಅವರೇ ಬೇಗ ಮದುವೆ ಆಗಿಬಿಟ್ರು, 2ನೇ ಮದುವೆ ಆಗಿಬಿಟ್ರು, ಮೂವ್ ಆನ್ ಆಗಿಬಿಟ್ರು. ಆದರೆ ಸಮಂತಾ ಅವರು ಮೂವ್ ಆನ್ ಆಗ್ತಾ ಇಲ್ಲ. ಅದೊಂದು ಕೊರಗಿನಲ್ಲಿ ಅವ್ರು ಇನ್ನೂ ಇದ್ದಾರೆ. ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಾಗ ಅವ್ರ ಕಣ್ಣಲ್ಲಿ ಯಾವಾಗಲೂ ನೀರು ತುಂಬಿರುತ್ತೆ ಅನ್ನೋವಂಥದ್ದು ಒಂದು ಪಾಯಿಂಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಿರ್ಬೋದು. ಕಾಮೆಂಟ್ ಸೆಕ್ಷನ್ಗಳಲ್ಲಿ ಇರ್ಬೋದು, ಅಥವಾ ನಿಜವಾಗ್ಲೂ ಸಮಂತಾ ಅವರು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಾಗ ಅವ್ರ ಕಣ್ಣಲ್ಲಿ ನೀರು ತುಂಬಿರೋ ರೀತಿನೇ ಕಾಣಿಸುತ್ತೆ. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಸಮಂತಾ ಅವರು, ನನಗೆ ಯಾವುದೇ ಇನ್ನೊಂದು ಕಾಯಿಲೆ ಇಲ್ಲ, ಮಯೋಸಿಟಿಸ್ ಕಾಯಿಲೆ ಇರೋದು ನಿಜ, ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ನಾನು ಇಂದುವರೆಗೂ ತಗೋತಾ ಇದ್ದೀನಿ. ಚರ್ಮ ರೋಗ ಇರ್ಬೋದು, ಒಂದಷ್ಟು ಸಮಸ್ಯೆಗಳನ್ನು ನಾನು ಎದುರಿಸಿದ್ದೀನಿ ಸಿನಿಮಾ ಇಂಡಸ್ಟ್ರಿಗೆ ಬಂದಾದ ಮೇಲೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಅವ್ರಿಗೆ ಇರುವಂಥ ಇನ್ನೊಂದು ಕಾಯಿಲೆ ಏನು ಅಂತ ಪ್ರಶ್ನೆ ಮಾಡಿದಾಗ ಇದು ಆ್ಯಕ್ಚುಲಿ ಕಾಯಿಲೆ ಅಲ್ಲ, ಮಯೋಸಿಟಿಸ್ ಇಂದ ಬಂದಂತಹ ಒಂದು ಸೂಕ್ಷ್ಮತೆ ನನ್ನಲ್ಲಿ ಅದು ಸ್ವಲ್ಪ ಗಾಢವಾಗಿ ಅಡಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾ ಫ್ಲ್ಯಾಶ್ ಲೈಟ್ ಇರಬಹುದು, ಬೆಳಕಿನ ಸೂಕ್ಷ್ಮತೆ ಅವ್ರಿಗೇನಾದರೂ ಕಣ್ಣಿಗೆ ಸ್ಪರ್ಶ ಆದರೆ ಕಣ್ಣಲ್ಲಿ ನೀರು ಆಟೋಮೆಟಿಕ್ ಆಗಿ ತುಂಬಿಕೊಳ್ಳುತ್ತೆ. ಇದರಿಂದ ನನಗೆ ಒಮ್ಮೊಮ್ಮೆ ಸಿನಿಮಾದಲ್ಲಿ ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಫ್ಲ್ಯಾಶ್ ಲೈಟ್ ಇರ್ಬೋದು ಅಥವಾ ಕ್ಯಾಮ್ರಾ ಲೈಟ್ ಇರ್ಬೋದು, ಕಣ್ಣಿಗೆ ಅದೊಂದು ಸ್ಪರ್ಶ ಆದಾಗ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಣ್ಣೀರು ಬರೋಕ್ಕೆ ಶುರು ಆಗುತ್ತೆ. ಇದೊಂದು ಕಾಯಿಲೆ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ, ಆದರೆ ಇದೊಂದು ಸಮಸ್ಯೆ ನನ್ನಲ್ಲಿದೆ. ಇದನ್ನು ಬಗೆಹರಿಸೋ ಅಂಥ ಒಂದು ಹಾದಿನಲ್ಲಿ ನಾನು ಇದೀನಿ, ದಿನ ಹೋರಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಅವರು ಹೇಳ್ಕೊಂಡಿರುವಂಥದ್ದು ಸಂದರ್ಶನವೊಂದರಲ್ಲಿ. ಈ ಹಿಂದೆ ಸಹ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ನನ್ನ ಮಯೋಸಿಟಿಸ್ ಕಾಯಿಲೆಯಿಂದ ನನ್ನ ಕಣ್ಣು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಪಿನ್ ಏನಿರುತ್ತೆ ಚುಚ್ಚಿದ್ರೆ ಯಾವ ರೀತಿ ಎಷ್ಟು ನೋವಾಗುತ್ತೆ, ಅದೇ ರೀತಿ ನನಗೆ ಈಗಲೂ ಸಹ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ಆ ಹಿಂಸೆನ ಅನುಭವಿಸ್ತೀನಿ. ಹಾಗಾಗಿ ಸ್ಪೆಕ್ಸ್ ಹಾಕ್ತೀನಿ, ಡೈರೆಕ್ಟ್ ಆ ಕ್ಯಾಮ್ರಾ ಲೈಟ್ ಏನಿದೆ ನನ್ನ ಕಣ್ಣಿಗೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ಪೆಕ್ಸ್ ಹಾಕ್ತೀನಿ ಅನ್ನೋಂಥದ್ದನ್ನು ಅವ್ರು ಹೇಳ್ಕೊಂಡಿದ್ರು. ಒಂದಷ್ಟು ಭಾವುಕರಾಗ್ತಿದ್ರು ಅನ್ನುವಂಥದ್ದು ಕೂಡ ವಿಜುವಲ್ಸ್ಗಳಲ್ಲಿ ಕಾಣಿಸೋವಂಥದ್ದನ್ನ ಅವರ ರೀಲ್ಸ್ ಇರಬಹುದು, ಅವ್ರನ್ನ ನಡ್ಕೊಂಡು ಬಂದಾಗ ಇರ್ಬೋದು, ಕೂತಾಗ ಇರ್ಬೋದು, ಒಬ್ಬರೊಟ್ಟಿಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿರೋ ರೀತಿ ಭಾಸವಾಗ್ತಿತ್ತು. ಇದಕ್ಕೆ ಫ್ಯಾನ್ಸ್ ಕೇಳ್ತಿದ್ರು, ಯಾಕೆ ಯಾವಾಗಲೂ ಸಂದರ್ಶನಗಳಲ್ಲಿ ಇರಬಹುದು ಅಥವಾ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ನೀವು ಕಣ್ಣಲ್ಲಿ ನೀರು ತುಂಬಿಕೊಂಡು ಭಾವುಕರಾಗಿ ಮಾತಾಡ್ತೀರಾ, ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಈ ರೀತಿ ಮಾಡ್ತೀರಾ ಅನ್ನೋಂಥ ಒಂದು ಪ್ರಶ್ನೆ ಯಾವಾಗಲೂ ಎದುರಾಗ್ತಿತ್ತು. ಈ ಪ್ರಶ್ನೆನ ಒಬ್ಬರು ಆ್ಯಂಕರ್ ಕೇಳಿದಾಗ ಸಮಂತಾ ಅವರು ಈ ರೀತಿಯಾಗಿ ಉತ್ತರ ಕೊಟ್ಟಿರೋದು.